ಅದಕ್ಕೆ ಜಿ ಟಿ ದೇವೇಗೌಡರನ್ನ JDS ಪಕ್ಷ ಕಳ್ಕೊಳ್ಳುತ್ತೆ ಅಂತಂದರೆ ಅದಷ್ಟು ಈಸಿ ಅಲ್ಲ, ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು ಏನು. ಯಾಕೆಂದರೆ ನಿಮ್ಮ ಮಗ ಕೂಡ JDS ಪಕ್ಷದಲ್ಲೇ ಶಾಸಕರಾಗಿರುವಂಥದ್ದು. ಈಗ ನೀವು ಒಂದು ಕಡೆಗೆ ಈಗ ಅಸಮಾಧಾನ ಆಗಿರೋ ವಿಚಾರ ನೋಡಿದ್ರೆ, ಅಥವಾ ನಿಮ್ಮನ್ನ ಕೋರ್ ಕಮಿಟಿಯಿಂದ ತೆಗೆದು ಹಾಕಿರೋ ವಿಚಾರ ನೋಡಿದ್ರೆ, ನೀವು ಕಾಂಗ್ರೆಸ್ ಕಡೆ ಏನಾದರೂ ಮುಖ ಮಾಡಿದ್ದೀರಾ, ಅಥವಾ ಕಾಂಗ್ರೆಸ್ ನಾಯಕರ ಜೊತೆ ಚೆನ್ನಾಗಿದ್ದೀರಿ ಅನ್ನುವಂಥದ್ದೇ ಕುಮಾರಸ್ವಾಮಿ ಅವರಿಗೆ ಏನಾದರೂ ಅಸಹನೆ ಬಂದಿರ್ಬೋದು ಅಂತ ನಿಮ್ಮ ಮೇಲೆ? ಅದು ಕಾಂಗ್ರೆಸ್ ಪಕ್ಷಕ್ಕೂ ಹೋಗಿಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಅವ್ರ ಜೊತೆ ಒಬ್ಬ ಶಾಸಕನಾಗಿ ನಾವು ಆ ಕ್ಷೇತ್ರದ ಜನರ ಅಭಿವೃದ್ಧಿ ಮಾಡಬೇಕು, ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ, ಅವರು ಕೂಡ ಕುಮಾರಸ್ವಾಮಿಯವರು ಅವರು BJP ಅವ್ರ ಜೊತೆನೂ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ ಜೊತೆನೂ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೆಲಸ ಮಾಡುತ್ತಾರೆ, ಇಲ್ಲೂ ಕೆಲಸ ಮಾಡುತ್ತಾರೆ. ಹಂಗೆ ನಾವು ಶಾಸಕರಾಗಿ ಮಾಡ್ತೀವಿ. ಅದರಲ್ಲೆಲ್ಲ ಚುನಾವಣೆವರೆಗೆ ಪಕ್ಷ ನಿಷ್ಠೆ, ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿಗೆ ನಾವೆಲ್ಲರ ಜೊತೆ ಹೋಗಲೇಬೇಕು, ಬರಲೇಬೇಕು. ನಾನು ಇವತ್ತಿನವರು ಕೂಡ ಸಿದ್ದರಾಮಯ್ಯನ ಜೊತೆ ಹೋಗಿ ವೈಯಕ್ತಿಕವಾಗಿ ಒಂದೇ ಒಂದು ವರ್ಗಾವಣೆ ಆಗಲಿ, ನನ್ನ ಕ್ಷೇತ್ರಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ತರೋದಾಗಲಿ ಯಾವುದು ಇವತ್ತಿನವರು ಕೂಡ ಆಗಿಲ್ಲ, ನಾನು ಮಾಡ್ಕೊಂಡಿಲ್ಲ. ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೋದಾಗ 136 ಜನ ಶಾಸಕರವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರನ್ನ ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಆಪಾದನೆಗಳು ಮಾಡಿದ ಕೂಡಲೇ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಕೇಂದ್ರದಲ್ಲಿರೋ ಸಚಿವರ ಮೇಲೂ ಇದೆ, ರಾಜ್ಯದಲ್ಲಿರ್ತಕ್ಕಂಥ BJP ಅವ್ರ ಮೇಲೂ ಇದೆ. ಕುಮಾರಸ್ವಾಮಿಯವರು, ಅಶೋಕ್ ಅವರು, ಹಂಗಾರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯನವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನು ಹೇಳಿದ್ನೇ ಹೊರತು, ನಾನು ಯಾವತ್ತೂ ಇರೋದನ್ನು ನೇರವಾಗಿ ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ನಾವು 25 ವರ್ಷ JDS ಪಕ್ಷವನ್ನೇ ಕಟ್ಟಿದ್ದೀವಿ. ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ಅವ್ರ ವಿರುದ್ಧವಾಗಿ 20 ವರ್ಷ ಇವತ್ತೂ ಕೂಡ ಅವ್ರ ವಿರುದ್ಧವಾಗಿಯೇ ರಾಜಕೀಯ, ನನ್ನನ್ನು ಸೋಲಿಸ್ಬೇಕು ಅಂತ ಅವ್ರು ರಾಜಕೀಯ ಮಾಡ್ಕೊಂಡೇ ಬಂದಿದ್ದಾರೆ ಅವತ್ತಿಂದನೂ. ರಾಜಕೀಯವಾಗಿ ಅವ್ರದ್ದೇ ಬೇರೆ, ನಮ್ಮದೇ ಬೇರೆ. ಆದರೆ ಪ್ರೀತಿ ಯಾವತ್ತೂ ಕೂಡ, ನಾನು ದ್ವೇಷ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಯಾರೇ ನಾನು ದೂಷಿಸಿದ್ರು, ನನ್ನ ಮೇಲೆ ದಿನನಿತ್ಯ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತು ನಾನು ಯಾರು ಕೂಡ ವಿರೋಧ ಮಾಡಲ್ಲ. ನಾನು 76 ವರ್ಷ ಈಗ ನನ್ನ ಜೀವನದಲ್ಲಿ ವೈಯಕ್ತಿಕವಾಗಿ ಪೊಲೀಸ್ಗಾಗಲಿ, ಸ್ಟೇಷನ್ಗಾಗಲಿ ವೈಯಕ್ತಿಕವಾಗಿ ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡ ಇರ್ಬೋದು, ಒಬ್ಬರ ಕೈಯಿಂದನೂ ರೆಕಮೆಂಡೇಷನ್ ನನ್ನ ಜೀವನದಲ್ಲಿ ಮಾಡಿಸ್ಕೊಂಡಿಲ್ಲ. ಸ್ವಾಭಿಮಾನದಿಂದ ಬದುಕಿದ್ದೀನಿ. ಯಾರಿಂದನೂ ವೈಯಕ್ತಿಕವಾಗಿ ಒಂದು ಇಂಥದ್ದು ಆಸ್ತಿನೋ, ಒಂದು ಕಮರ್ಷಿಯಲ್ಲೋ, ಒಂದು ಇನ್ನೊಂದು ಯಾವುದೇ ಮುಖ್ಯಮಂತ್ರಿಗಳಿಂದ ನಾನು ಮಾಡ್ಕೊಂಡಿಲ್ಲ. ಸಾರ್ವಜನಿಕರ ಕೆಲಸಗಳಿಗೆ ಹೋಗ್ತೀನಿ, ಕೆಲಸ ಮಾಡಿಸೋದು ಬಿಟ್ಟರೆ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡರನ್ನ ಯಾರೂ ಏನು ಕೇಳೋಕ್ಕಾಗಲ್ಲ.